ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದರ್ಶನ್ HD. ನಾನು ಇವತ್ತು ಶ್ರೀಮತಿ ಮಾಳವಿಕಾ ಅವಿನಾಶ್ ಅವರಿಗೆ ಕೆಲವು ಪ್ರಶ್ನೆ ಕೇಳೋಣ ಅಂತ ಇದ್ದೀನಿ. ಅವರು BJP ಪಕ್ಷದ ರಾಷ್ಟ್ರೀಯ ವಕ್ತಾರರು. ಯಾವುದಾದ್ರೂ ಘಟನಾವಳಿಗಳಾದಾಗ ಬಹಳ ನೀಟಾಗಿ ಆ ಘಟನೆಗೆ ಕಾರಣವಾಗಿರ್ತಕ್ಕಂಥ ಜಾತಿ ಯಾವುದು, ಆ ಘಟನೆಗಳಿಗೆ ಕಾರಣವಾಗಿರ್ತಕ್ಕಂಥ ಧರ್ಮ ಯಾವುದು, ತೊಂದರೆಗೆ ಒಳಗಾದಂಥ ವ್ಯಕ್ತಿಯ ಜಾತಿ ಧರ್ಮ ಯಾವುದು ಅನ್ನೋದ್ರ ಮೇಲೆ ಅವರ ಹೋರಾಟಗಳಿರ್ತದ, ಅಥವಾ ಪ್ರಾಮಾಣಿಕವಾಗಿ ಜನರಿಗೆ ನ್ಯಾಯ ಕೊಡಿಸುವಂಥ ಹೋರಾಟ ಶ್ರೀಮತಿ ಮಾಳವಿಕಾ ರವರಿಗೆ ಇದೆಯಾ ಅನ್ನುವಂಥ ಪ್ರಶ್ನೆ ಹುಡ್ತಾ ಇದೆ. ಬಹಳ ಮುಖ್ಯವಾಗಿ ಅವರ ಬಾಲಿಶ ಹೇಳಿಕೆಗಳು ಇವತ್ತು ಕರ್ನಾಟಕವನ್ನು, ಹಾಸನದ ಘಟನೆಯನ್ನು ಅಮೇರಿಕದ ಸುದ್ದಿವಾಹಿನಿಗಳು, ಆಸ್ಟ್ರೇಲಿಯಾದ ಸುದ್ದಿವಾಹಿನಿಗಳು ಸುದ್ದಿ ಮಾಡ್ತಾ ಇದ್ದಾವೆ. ಇವತ್ತು ಆಗಿರ್ತಕ್ಕಂಥದ್ದು ಒಂದು ವಿಖ್ಯಾತಿಗಲ್ಲ, ಕುಖ್ಯಾತಿಗೆ ಈ ಒಂದು ಸುದ್ದಿಗಳು ಬರ್ತಾ ಇದೆ. ಬಹಳ ಮುಖ್ಯವಾಗಿ ಮಾಳವಿಕಾ ಮೇಡಮ್ ಅವರೇ, ನಿಮ್ಮ BJP ಬೆಂಬಲಿತ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅನ್ನುವಂಥ ವ್ಯಕ್ತಿ ಸುಮಾರು 2976 ಮಹಿಳೆಯರ ಮೇಲೆ ಬಲಾತ್ಕಾರನೋ, ಲೈಂಗಿಕ ದೌರ್ಜನ್ಯನೋ, ಅತ್ಯಾಚಾರನೋ ಮಾಡಿದ್ದಾನೆ ಅನ್ನುವಂಥ ಸುದ್ದಿ ಬರ್ತಾ ಇದೆಯಲ್ಲ. ತಾವು ಹೇಳ್ತೀರಾ ಅವರು ಕಾಂಗ್ರೆಸ್ JDS ನ ಸಂಸದರಾಗಿದ್ರು, ಅದಾಗಿ ನಾಳೆ ಏನಾದರೂ ಗೆದ್ರೆ ಮಾತ್ರ NDA ಆಗ್ತಾರೆ. ಆಲ್ರೆಡಿ ನೀವು ಜೊತೆ ಕರ್ಕೊಂಡು ಅವ್ರನ್ನ ಬಕೆಟಲ್ಲಿ ಹಾಕಿ ವಾಷಿಂಗ್ ಪೌಡರ್ ನಿರ್ಮಾಣ ಮಾಡ್ಕೊಂಡಿದ್ದೀರಲ್ಲ, ಇನ್ನೂ ಹೇಗೆ ಇವರು ಮೊನ್ನೆ ಇತ್ತೀಚೆಗೆ ಮೈಸೂರಿನಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಯಾರ ಕೈಯನ್ನ ಮೇಲಕ್ಕೆತ್ತಿ ಇವರಿಗೆ ಓಟ್ ಹಾಕಬೇಕು, ನನ್ನ ಮುಖ ನೋಡಿ ಇವರಿಗೆ ಓಟ್ ಹಾಕಬೇಕು, ನನ್ನ ಮುಖ ನೋಡಿ ಇವರನ್ನ ಗೆಲ್ಲಿಸ್ಬೇಕು ಅಂತ ಭಾಷಣ ಮಾಡಿದ್ರಲ್ಲ, ಯಾರು ಕಾಂಗ್ರೆಸ್ ಅಭ್ಯರ್ಥಿಗಳಿಗ ಅವರು ಮಾಡಿರ್ತಕ್ಕಂಥದ್ದು ಇದೇ ಕೃತ್ಯವನ್ನು ಭಾಗಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣಗೆ ಅನ್ನುವಂಥದ್ದು ಜಗಜ್ಜಾಹೀರ. ಅವರೇ ವೇದಿಕೆಯಲ್ಲಿ ಹೇಳ್ತಾರೆ, ಹಾಸನ್ ಕಾ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅನ್ನುವಂಥ ಮಾತನ್ನ ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿ ಭಾಷಣ ಮುಗಿದ ಮೇಲೆ ಕೈಯನ್ನು ಹಿಡಿದು ಮೇಲಕ್ಕೆತ್ತಿರ್ತಕ್ಕಂಥದ್ದು ನಮ್ಮ ಕಣ್ಣಾರೆ ನೋಡಿದ್ದೀವಿ. ನೀವು ನೋಡಿದ್ದೀರೋ ಇಲ್ಲೋ ಗೊತ್ತಿಲ್ಲ. ಆದರೆ ಮೇಡಮ್, ನೀವು ಇದೇ ಒಂದು ಘಟನಾವಳಿಗಳು ಅದನ್ನು ನೀವು ತೇಪೆ ಹಾಕುವಂಥ ಕೆಲಸ ಮಾಡಿದ್ರಿ. ಹುಬ್ಬಳ್ಳಿಯ ಘಟನೆ ಆದಾಗ ಇನ್ನೂ ಬಿಟ್ಟಿಲ್ಲ ನಿಮ್ಮ ರಾಜಕೀಯ ಚಪಲವನ್ನು. ಯಾಕೆ ಗೊತ್ತಾ, ಆ ಹುಬ್ಬಳ್ಳಿನಲ್ಲಿ ಯಾಕೆಂದರೆ ನನ್ನ ಸಹೋದರಿ ನೇಹ ಹತ್ಯೆ ಆಗಬಾರ್ದಿತ್ತು. ಆದರೆ ದುರ್ದೈವ ಇವತ್ತು ಆಕೆಯನ್ನು ನಾವು ಕಳ್ಕೊಂಡಿದ್ದೀವಿ. ಆದರೆ ಕಾಂಗ್ರೆಸ್ ಕೂಡಲೇ ಆ ವ್ಯಕ್ತಿಯನ್ನು ಬಂಧನ ಮಾಡೋ ಮೂಲಕ ಅಲ್ಲಿಗೆ ಒಂದು ವಿಶೇಷ ಕೋರ್ಟನ್ನ ರಚನೆ ಮಾಡಿ ಶೀಘ್ರದಲ್ಲೇ ಆ ಪಾಪಿಗೆ ಯಾವ ಶಿಕ್ಷೆ ಕೊಡಿಸ್ಬೇಕೋ ಘನವೆತ್ತ ನ್ಯಾಯಾಲಯ ತೀರ್ಪನ್ನು ಕೊಟ್ಟೇ ಕೊಡ್ತದೆ. ಆದರೆ ನಿಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗ, ನೀವು ಸೇರಿದಂತೆ ನಿನ್ನೆ ಅಮಿತ್ ಶಾ ಅವರು ಚುನಾವಣಾ ಭಾಷಣ ಮಾಡುವಂಥ ಜಾಗದಲ್ಲಿ ನಿಮ್ಮ BJP ಪಕ್ಷದ ಶಲ್ಯಗಳನ್ನ ಹಾಕೊಂಡು ಆ ಜಾಗದಲ್ಲೂ ನೀವು ರಾಜಕೀಯ ಮಾಡೋದಕ್ಕೆ ಹೋಗಿದ್ರಲ್ಲ ಮೇಡಮ್. ಹಾಸನದಲ್ಲಿ ನೊಂದಂತಹ ಹೆಣ್ಣು ಮಕ್ಕಳು ನಿಮಗೆ ಹಿಂದೂಗಳ ಕಾಣಿಸ್ತಾ ಇಲ್ವಾ? ನಿಮಗೆ ಗೊತ್ತಿರ್ಬೋದು, ತಾವು ವಕೀಲರಲ್ವೇ, ಕೋರ್ಟ್ನ ಅನೇಕ ತೀರ್ಪುಗಳು ಕೊಲೆಗಿಂತ ಭೀಕರ ಅತ್ಯಾಚಾರ ಅನ್ನುವಂಥ ತೀರ್ಪನ್ನ ಕೊಟ್ಟಿದ್ದಾವೆ. ಮುಂಬೈ ಕೋರ್ಟ್ ಆಗಿರ್ಬೋದು ಅಥವಾ ಇತರ ಕೋರ್ಟ್ಗಳು ಕೊಲೆಗಿಂತೂ ಬಿಂಬತ್ಸ ಮತ್ತು ಭೀಕರ ಅತ್ಯಾಚಾರದ ಕೃತ್ಯಗಳು. ಅತ್ಯಾಚಾರವಾದಾಗ ಪ್ರತಿದಿನ ಆ ಹೆಣ್ಣು ನೊಂದು ಬೆಂದು ದಿನಾ ಪರ್ಯಂತ ಸಾಯುವಂಥ ನರಕ ಸದೃಶ ಬದುಕನ್ನು ನಡೆಸುವಂಥ ಪರಿಸ್ಥಿತಿಗೆ ಹೋಗ್ತಾಳಲ್ಲ. ಈ ಒಂದು ಘಟನೆನ ನೀವು ಹಾರಿಕೆ ಉತ್ತರ ಕೊಡೋದಕ್ಕೆ ಹೋಗ್ತಾ ಇದ್ದೀರಲ್ಲ, ಇದೇನೋ ನಿಮ್ಮ ಮನುಸ್ಮೃತಿ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಹೆಣ್ಣನ್ನು ಎರಡನೇ ದರ್ಜೆ ರೀತಿಯಲ್ಲಿ ನೋಡುವಂಥದ್ದು. ಅದೇ ಜಾಗದಲ್ಲಿ ಯಾವೊಬ್ಬ ಪ್ರಜ್ವಲ್ ರೇವಣ್ಣ ಇದ್ದ, ಅದೇ ಜಾಗದಲ್ಲಿ ಯಾರೋ ಒಬ್ಬ ಫೈಜಲ್ಲೋ ಅಥವಾ ಇನ್ನೊಬ್ಬ ಯಾರೋ ಫರ್ನಾಂಡಿಸೋ ಆಗಿದ್ರೆ ಬಿಡ್ತಾ ಇದ್ರಾ? ರಣಹದ್ದುಗಳ ಹಾಗೆ ಹಾರಿ ಬರ್ತಾ ಇರಲಿಲ್ವಾ? ಶೋಭಾ ಕರ್ಲಾಜೆ ಆದಿಯಾಗಿ ಅನೇಕ ಮಹಿಳೆಯರುಗಳು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇರಲಿಲ್ವಾ? ರಾಜಕೀಯ ಬಿಡ್ರಿ, ರಾಜಕೀಯ ಕಟ್ಕೊಂಡು ಇಲ್ಲಿ ಏನೂ ಆಗಬೇಕಾಗಿಲ್ಲ. ಆ ಹೆಣ್ಣು ಮಕ್ಕಳ ಧ್ವನಿ ಆಗಲಿಕ್ಕೆ ನಿಮ್ಮ ಹತ್ರ ಆಗ್ದೇನೆ ನೀವು ಸೇರಿದಂತೆ ನಿಮ್ಮ ನಾಯಕರೆಲ್ಲ ನಮ್ಮ ಪಕ್ಷದವರಲ್ಲ, ಅದೇನೂ ಆಗಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಆ ನೊಂದ ಹೆಣ್ಣುಮಕ್ಕಳು ಧ್ವನಿಯಾಗೋದು ಬಿಟ್ಟು ಇದೇನೋ ನಿಮ್ಮ ರಾಜಕೀಯ ಬದ್ಧತೆಗಳು, ಇದೇನೋ ನಿಮ್ಮ ರಾಜಕೀಯ ತುಲನೆಗಳು. ಆ ಕೃತ್ಯ ಮಾಡಿದವನ ಧರ್ಮ ಅಥವಾ ಅವನ ಜಾತಿ ಅಥವಾ
ಆ ದೌರ್ಜನ್ಯಕ್ಕೊಳಗಾದವರ ಧರ್ಮ ಜಾತಿಗಳ ಮೇಲೆ ನಿಮ್ಮ ರಾಜಕೀಯ ಲೆಕ್ಕಾಚಾರ ಮಾಡಿ ಅಲ್ಲಿ ಧ್ವನಿ ಎತ್ತೋದು, ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡುವಂಥದ್ದು ನಿಮ್ಮ ಪಕ್ಷದ ಸಿದ್ಧಾಂತಗಳು ಅಥವಾ ಆ ಮನುಸ್ಮೃತಿಯ ಸಿದ್ಧಾಂತಗಳು. ಕೊನೆಗೆ ಒಂದು ಮಾತು ಹೇಳ್ತೀನಿ, ಮಾಳವಿಕಾ ಮೇಡಮ್, ಶ್ರೀಮತಿ ಮಾಳವಿಕಾ ಮೇಡಮ್ ಅವರೇ, ಇಲ್ಲಿ ನೊಂದಿರ್ತಕ್ಕಂಥ ಅಷ್ಟು ಜನ ಹಿಂದೂ ಹೆಣ್ಮಕ್ಳೇ. ನಿಮ್ಮಲ್ಲಿ ಬದ್ಧತೆ ಇತ್ತು ಅಂತಂದರೆ ನಡೀರಿ, ಆ ಕುಟುಂಬಗಳಿಗೆ ನಿಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗ ಇದೆ, ಅವರ ಜೊತೆಗೆ ನೀವು ಹೋಗಿ ಆ ನೊಂದಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳುವಂಥ ಒಂದು ಮನುಷ್ಯತ್ವದ ಮಾನವೀಯತೆ ಕೆಲಸ ಮಾಡಿ. ಯಾಕೆ ಅಂದರೆ ಈ ಕಂಪ್ಲೇಂಟು ಕೊಟ್ಟಿರ್ತಕ್ಕಂಥದ್ದು ಯಾರೋ JDSನವನಲ್ಲ, ನಿಮ್ಮ BJP ಪಕ್ಷದ ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡರು ಅನ್ನುವಂಥವರು ಲೆಟ್ರಾಡಲ್ಲಿ ನಿಮ್ಮ BJP ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರವ್ರಿಗೆ ಬರೆದಿದ್ರು. ಅದರಲ್ಲಿ 2976 ಪೆನ್ ಡ್ರೈವ್ಗಳು, CDಗಳು, ವಿಡಿಯೋಗಳು ಇದೆ ಅನ್ನುವಂಥದ್ದು ನಾವು ಉಲ್ಲೇಖ ಮಾಡಿದ್ರು. ಡಿಸೆಂಬರ್ 8ನೇ ತಾರೀಕು ನಿಮ್ಮ ದೇಶದ ಗೃಹ ಸಚಿವರು ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದು ಅದರಲ್ಲಿ ಸೀಕ್ರೆಟ್ ಲೆಟರ್ ಅಂತಾನೆ, ಎಮರ್ಜೆನ್ಸಿ ಸೀಕ್ರೆಟ್ ಲೆಟರ್ ಅಂತಾನೆ ಅಮಿತ್ ಶಾ ಅವ್ರಿಗೆ ಕೊಟ್ಟರೂ ಸಮೇತ, ಅಮಿತ್ ಶಾ ಅವರಿಗೆ ವಿಚಾರ ಗೊತ್ತಾದರೂ ಸಮೇತ ಯಾಕೆ ಒಂದು ತನಿಖಾ ಆಯೋಗವನ್ನು ರಚನೆ ಮಾಡಲಿಲ್ಲ, ಅಥವಾ ಅದೊಂದು ತುರ್ತು ಮತ್ತು ಸೀಕ್ರೆಟ್ ಲೆಟರ್ ಆಗಿರೋ ಕಾರಣದಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ತನಿಖೆಗೆ ಪತ್ರ ಬರೆಯುವಂಥ ಆ ಒಂದು ಮಾನವೀಯ ಗುಣ ಆದ್ರೂ ಅವರು ಇಟ್ಕೊಳ್ಳಿಲ್ಲವಲ್ಲ. ನೀವು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಪಕ್ಷದ ಅಧ್ಯಕ್ಷರು 4 ತಿಂಗಳು ಮೊದಲೇ ವಿಚಾರ ಗೊತ್ತಿದ್ರೆ ಯಾಕೆ ಸರ್ಕಾರದ ಗಮನಕ್ಕೆ ತರಲಿಲ್ಲ? ಅಮಿತ್ ಶಾ ಅವ್ರಿಗೆ ಈ ಒಂದು ಘೋರ ಘಟನೆ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಆದಂತಹ ಅತ್ಯಾಚಾರ, ದೌರ್ಜನ್ಯದ ಘಟನೆ ಆದರೂ ಸಮೇತ ಯಾಕೆ ಅವರು ಧ್ವನಿ ಎತ್ತಲಿಲ್ಲ, ಅಥವಾ ಸರ್ಕಾರಕ್ಕೆ ಅವರು ಯಾವುದೇ ರೀತಿಯಾದಂಥ ಪತ್ರಗಳನ್ನ ಬರೀಲಿಲ್ಲ ಅಂತ ನಿಮ್ಮ ನಾಯಕರನ್ನ ಪ್ರಶ್ನೆ ಮಾಡಬೇಕು ಅಂತ ಈ ಮೂಲಕ ಕೇಳ್ತಾ, ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ, ಈ ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ದಾನೆ ಆ ಪಾಪಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.